ಈಗ ಪ್ರಮಾಣ ವಚನ ಸ್ವೀಕರಿಸಿದ ನಂತರ 33 ಸ್ಥಾನಕ್ಕೆ ಸುಮಾರು 80 ಜನ ಆಕಾಂಕ್ಷಿಗಳಿದ್ದಾರೆ. ಸಿದ್ದರಾಮಯ್ಯ ತನ್ವೀರ್ ಸೇಠ್ ಹೆಸರಿದೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ತನ್ವೀರ್ ಸೇಠ್ ಅವರ ಹೆಸರು ಮಿಸ್ ಆಗಿದೆ, ತೆಗೆದು ಬಿಟ್ಟಿದ್ದಾರೆ. ಮಂಕಾಳ ವೈದ್ಯ ಅವರ ಹೆಸರು ಕೂಡ ಹಿಂಗೆ ಆಗಿತ್ತು, ಅವರ ಹೆಸರು ಕೂಡ ಪಟ್ಟಿಯಲ್ಲಿತ್ತು, ಕೊನೆ ಕ್ಷಣದಲ್ಲಿ ತೆಗೆದು ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಆಕ್ರೋಶ ಭುಗಿಲೇಳ್ತಾ ಇದೆ. ತನ್ವೀರ್ ಸೇಠ್ನ ನಿವಾಸದ ಮುಂಭಾಗದಲ್ಲಿ ಭಾರಿ ಹೈಡ್ರಾಮವೇ ಆಗ್ತಾ ಇದೆ. ಅವರ ಬೆಂಬಲಿಗರು ವಿಷ ಸೇವಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಗಳಾಗ್ತಾ ಇದೆ. ಹೇಳಿದ್ನಲ್ಲ, ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ರಂತೆ, ಮಾಹಿತಿ ಕೊಟ್ಟಿದ್ರಂತೆ, ತನ್ವೀರ್ ಸೇಠ್ ಅವರ ಹೆಸರು ಪಟ್ಟಿಯಲ್ಲಿದೆ ಅಂತ ಹೇಳಿದ್ರಂತೆ. ಆದ್ರೆ ಇವಾಗ ನೋಡಿದ್ರೆ ಅವರ ಹೆಸರು ಪಟ್ಟಿಯಲ್ಲಿ ಇಲ್ಲ, ನಮ್ಮ ನಾಯಕನ ಹೆಸರು ಪಟ್ಟಿಯಲ್ಲಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ವಿಷ ಸೇವಿಸೋದಕ್ಕೂ ಮುಂದಾದಂತಹ ಸಂದರ್ಭದ ಒಂದಷ್ಟು ವಿಷಯಗಳನ್ನ ನೋಡ್ತಾ ಇದ್ದೀರಿ. ತನ್ವೀರ್ ಸೇಠ್ ಅವರು ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ, ಸುಮ್ನಿರಿ ಅಂತ. ಆದ್ರೆ ಅವರ ಬೆಂಬಲಿಗರು ಸುಮ್ಮನಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಹೇಳಿದ್ದು ನಿಮ್ಮ ಹೆಸರಿದೆ ಅಂತ, ಈಗ ನೋಡಿದ್ರೆ ನಿಮ್ಮ ಹೆಸರನ್ನು ತೆಗೆದಾಕ್ಬಿಟ್ಟಿದ್ದಾರೆ, ಬೇರೆಯವರು ಕೊಟ್ಟಿದ್ದಾರೆ, ನೀವು ಸುಮ್ಮನಿರಬಾರ್ದು ಅಂತ ಬೆಂಬಲಿಗರೇ ಫೋರ್ಸ್ ಮಾಡ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರು ಎಷ್ಟೇ ಸಮಾಧಾನ ಪಡಿಸೋ ಕೆಲಸ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಅಲ್ಲಿ ಬೆಂಬಲಿಗರು ರೊಚ್ಚಿಗೆ ಬಿದ್ದಿದ್ದಾರೆ. ರೊಚ್ಚಿಗೆದ್ದು ವಿಷ ಸೇವಿಸೋದಕ್ಕೂ ಮುಂದಾಗಿದ್ದಾರೆ. ನೋಡಿ, ಇದು ತನ್ವೀರ್ ಸೇಠ್ ಅವರ ನಿವಾಸದ ಮುಂಭಾಗದ ದೃಶ್ಯಾವಳಿಗಳು. ಇದೇ ಆಗಿರೋದು. ನಿಮಗೆ ಪಟ್ಟಿ ಫೈನಲ್ ಆಗಿರುತ್ತೆ, ರಿಲೀಸ್ ಮಾಡೋದಕ್ಕೂ ಮುಂಚೆ ಕೊನೆ ಗಳಿಗೆಯಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಅಂತಂದರೆ, ಪಟ್ಟಿ ರಿಲೀಸ್ ಆಗೋದಕ್ಕೂ ಒಂದು 2-3 ಗಂಟೆಗಳ ಹಿಂದೆ ಫೋನ್ ಮಾಡ್ತಾರೆ. ಕೈ ಬಿಟ್ಟವ್ರಿಗೂ ಅವರ ಹೆಸರನ್ನು ಕೈ ಬಿಟ್ಟಿದ್ದೀವಿ ಅಂತ ಹೇಳೋದಕ್ಕೂ ಒಂದಷ್ಟು ಜನಕ್ಕೆ ಫೋನ್ ಮಾಡಿರ್ತಾರೆ. ಜೊತೆಗೆ ಒಂದಷ್ಟು ಜನ ಹೆಸರು ಫೈನಲ್ ಆಗಿದೆ ಅಂತಲೂ ಫೋನ್ ಮಾಡಿರ್ತಾರೆ. ಅದು ಮೊದಲ ಹಂತದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಕೆಲಸಗಳು. ಅಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ರೆಬಲ್ ಆಗ್ತಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು ಅಂದಾಗ ಯಾರಾದರೂ ಒಬ್ಬರ ಹೆಸರನ್ನು ಕೈಬಿಟ್ಟು ರೊಚ್ಚಿಗೆಬ್ಬಿರೋ ಅಥವಾ ಬಂಡಾಯ ಸಾರೋ ರೀತಿಯಾಗಿ ರೆಬಲ್ ಆಗೋ ರೀತಿಯಾಗಿ ಕಾಣಿಸಿದ್ರೆ ಅವರ ಹೆಸರನ್ನು ಸೇರಿಸ್ತಾರೆ ಅನ್ನುವಂಥ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುವಂಥ ವಿಚಾರ. ಇಲ್ಲೂ ಹಾಗೆ ಆಗಿದೆಯಾ ಗೊತ್ತಿಲ್ಲ, ಆಗಿದ್ರೂ ಆಗಿರಬಹುದು, ಊಹಾಪೋಹಗಳು. ತನ್ವೀರ್ ಸೇಠ್ ಅವರ ಹೆಸರು ಇತ್ತು ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಅವರ ಬೆಂಬಲಿಗರು ಹೇಳುವ ಪ್ರಕಾರ ತನ್ವೀರ್ ಸೇಠ್ ಅವರ ಹೆಸರಿತ್ತು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು, ಇವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದು ತನ್ವೀರ್ ಸೇಠ್ ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಇದೇ ಅಂತ ಹೇಳಿ ಅವರು ಸಂಭ್ರಮದಲ್ಲಿದ್ದರು, ಪಟಾಕಿ ಸಿಡಿಸಿ ಸಿಹಿ ಹಂಚುವ ಸಂದರ್ಭದಲ್ಲಿದ್ದರು. ಅಲ್ಲೇನೋ ಸ್ವಲ್ಪ ಹೈಡ್ರಾಮಾಗಳಾಗ್ತಾ ಇದೆ ನೋಡಿ. ಅಲ್ಲಿ ಸ್ವಲ್ಪ ಅಲ್ಲಿ ಹೊಡೆದಾಟಗಳಾಗುವ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆ ನೋಡ್ಬೇಕು, ಈಗಷ್ಟೇ ಇನ್ನಷ್ಟೇ ಮಾಹಿತಿ ಬರಬೇಕಲ್ಲಿಂದ. ಎಸ್, ಈಗ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿ ವಿಷ ಕುಡಿಯೋದಕ್ಕೆ ಮುಂದಾಗಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಯನ್ನ ಹಿಡ್ಕೊಂಡಿದ್ದಾರೆ, ಬಾಯನ್ನ ಹಿಡ್ಕೊಳ್ಳುವ ಕೆಲಸ ಆಗ್ತಾ ಇದೆ ನೋಡಿ. ಅಲ್ಲಿ ಅದು ತಳಿಸ್ತಾ ಇರೋ ರೀತಿಯಾಗಿ ಕಾಣಿಸುತ್ತೆ, ಬಟ್ ಅದಲ್ಲ. ಆತ ತನ್ವೀರ್ ಸೇಠ್ ಅವರ ಹೆಸರು ಸಚಿವ ಸಂಪುಟದಲ್ಲಿ ಮಿಸ್ ಆಗಿದೆ ಅಂತಂದು ವಿಷ ಸೇವಿಸೋಕೆ ಮುಂದಾದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಅಲ್ಲಿ ಸುತ್ತಮುತ್ತ ಇರುವಂತಹ ಜನ ಕಂಟ್ರೋಲ್ ಮಾಡ್ತಾ ಇರೋದು, ಜೊತೆಗೆ ವಿಷ ಕುಡಿದಿದ್ರೆ ಅದನ್ನ ಕಕ್ಕಿಸುವಂತ ಕೆಲಸವನ್ನಲ್ಲಿ ನಿರತರಾಗಿದ್ದಾರೆ. ಇದು ದೊಡ್ಡ ಹೈಡ್ರಾಮಾ ತನ್ವೀರ್ ಸೇಠ್ ಅವರ ನಿವಾಸದ ಮುಂಭಾಗದಲ್ಲಿ. ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಸಂಭ್ರಮದ ಕ್ಷಣದಲ್ಲಿದ್ರು, ಮೂಡ್ನಲ್ಲಿದ್ರು. ಪಟಾಕಿ ಎಲ್ಲ ತಂದಿದ್ರಂತೆ, ಸಿಹಿ ಎಲ್ಲ ತಂದಿದ್ರಂತೆ, ಹಂಚಿ ಖುಷಿ ಪಡೋಣ ಅಂತ. ಆದರೆ ಅಫಿಷಿಯಲ್ ಆಗಿ ಲಿಸ್ಟ್ ಅನ್ನಿಸಾದಾಗ ತನ್ವೀರ್ ಸೇಠ್ ಅವರ ಹೆಸರಿಲ್ಲ ಎಂದಾದಾಗ ಅವರ ಹೃದಯ ಹೊಡೆದೋಗಿದೆ ಅನ್ನೋ ಮಾತು ಅವರ ಬೆಂಬಲಿಗರು ಹೇಳ್ತಾ ಇರೋದು. ಸಿದ್ದರಾಮಯ್ಯನವರು ಹೇಳಿದ್ರು, ಸ್ವಾಮಿ ತನ್ವೀರ್ ಸೇಠ್ ಅವರ ಹೆಸರಿದೆ ಅಂತ, ಹಾಗಾಗಿ ನಾವೆಲ್ಲ ಖುಷಿಯಾಗಿದ್ವಿ, ಸೆಲೆಬ್ರೇಟ್ ಮೂಡ್ನಲ್ಲಿದ್ವಿ. ಈಗ ಅಫಿಷಿಯಲ್ ಆಗಿ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಅವರ ಹೆಸರೇ ಇಲ್ಲ, ನಮ್ಗೆ ಆಘಾತ ಆಗಿದೆ, ನಮಗೆ ನೋವಾಗಿದೆ, ಇಲ್ಲ ನಾನು ವಿಷ ಕುಡಿತೀನಿ ಅಂತ ಒಬ್ಬ ಬೆಂಬಲಿಗ ಮುಂದಾದವರು. ಹಾಗಾಗಿ ಬೆಂಬಲಿಗರು, ಅಲ್ಲಿ ಸುತ್ತಮುತ್ತ ಇದ್ದಂಥ ಬೇರೆ ಬೆಂಬಲಿಗರು ಆ ವ್ಯಕ್ತಿಯನ್ನ ತಡೆದು ವಿಷದ ಬಾಟ್ಲನ್ನು ಕಿತ್ಕೊಂಡು ವಿಷ ಏನಾದರೂ ಸೇವಿಸಿದ್ರೆ ಅದನ್ನ ಕಕ್ಕಿಸುವಂತ ಕೆಲಸದಲ್ಲಿ ಅಲ್ಲಿನ ತನ್ವೀರ್ ಸೇಠ್ ಅವರ ಇನ್ನಿತರ ಬೆಂಬಲಿಗರು ಮುಂದಾಗಿರೋದು. ಭಾರಿ ದೊಡ್ಡ ಹೈಡ್ರಾಮಾ ಆಗಿರೋದು ತನ್ವೀರ್ ಸೇಠ್ ಅವರ ನಿವಾಸದಲ್ಲಿ. ಒಂದು ಕಡೆ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು, ಮತ್ತೊಂದು ಕಡೆ ತನ್ವೀರ್ ಸೇಠ್ ಅವರ ಬೆಂಬಲಿಗರು. ಹೀಗೆ ಸಚಿವಾಕಾಂಕ್ಷಿಗಳ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರಿಗೆ ಮಿಸ್ ಆಗಿ ಮತ್ತೊಬ್ಬರಿಗೆ ಟಿಕೆಟ್ ಮತ್ತೊಬ್ಬರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಅನ್ನೋ ಮಾತು.
ಇದು ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಸಚಿವಾಕಾಂಕ್ಷಿಗಳ ಬೆಂಬಲಿಗರ ಆಕ್ರೋಶ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಇದನ್ನ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಂದ ಹಿಡಿದು ಬಿ.ಕೆ. ಹರಿಪ್ರಸಾದ್ ಅವರಿಂದ ಹಿಡಿದು ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಿ. ಒಂದಷ್ಟು ವಿಜುವಲ್ಸ್, ಅಪ್ಡೇಟ್ ವಿಜುವಲ್ಸ್. ನೋಡಿ, ಇದು ಮೊದಲ ಹಂತದ ಅಸಮಾಧಾನ. ಯಾಕೆ ಮೊದಲ ಹಂತದ ಅಸಮಾಧಾನ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಸಚಿವಾಕಾಂಕ್ಷಿಗಳ ಹೆಸರು ಯಾರ್ಯಾರು ಪಟ್ಟಿಲಿ ಇಲ್ಲವೋ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕ್ತಾ ಇರುವ ಸಂದರ್ಭ. ಇದು ಮೊದಲ ಹಂತ. ಎರಡನೇ ಹಂತ ಯಾವುದು ಅಂತಂದ್ರೆ ನೆಕ್ಸ್ಟ್ ಬರುತ್ತೆ ಖಾತೆ ಹಂಚಿಕೆ. ಮೊದಲ ಪಟ್ಟಿ ರಿಲೀಸ್ ಆದಾಗಲೂ ಕೂಡ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತೇಳಿ ಫೈಟ್ಗಳಾಗಿದ್ದನ್ನು ನೀವು ಗಮನಿಸಿದ್ರಿ. ರಾಮಲಿಂಗಾರೆಡ್ಡಿ ಅವರು ನಾನು ರಿಸೈನೇ ಮಾಡಿಬಿಡ್ತೀನಿ ಅಂತ ರಿಸೈನ್ ಕೂಡ ಮಾಡಿದ್ರು, ಆಮೇಲೆ ವಾಪಸ್ ತಗೊಂಡ್ರು ಬೇರೆ ಬೇರೆ ಬೆಳವಣಿಗೆಗಳು ಇರಲಿ. ಆದರೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಈ ಬಾರಿಯೂ ಕೂಡ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ರಾಜಕೀಯ ವಿಶ್ಲೇಷಕರಿಂದ. ಖಾತೆ ಹಂಚಿಕೆಯಲ್ಲೂ ಕೂಡ ಅಸಮಾಧಾನ ಹೊರಹಾಕುತ್ತೆ. ಆ ಖಾತೆ ಬೇಕು ಈ ಖಾತೆ ಬೇಕು ಅನ್ನುವಂತಹ ಫೈಟ್ ಮತ್ತೊಮ್ಮೆ ಉದ್ಭವಿಸುತ್ತೆ. ನೋಡಿ, ಆಯ್ತು, ಆ ವಿಚಾರಕ್ಕೆ ಬರೋಣ. ಪ್ರಸ್ತುತ ವಿಷಲ್ ನೋಡ್ತಾ ಇದ್ದೀರಿ. ತನ್ವೀರ್ ಸೇಠ್ ಅವರ ನಿವಾಸದ ಮುಂಭಾಗದಲ್ಲಿ ಅವರ ಬೆಂಬಲಿಗರು ಕಣ್ಣೀರಾಗ್ತಾ ಇದ್ದಾರೆ, ವಿಷ ಕುಡಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ರಲ್ವ ನಿಮ್ಮ ಪಟ್ಟಿ ಇರುತ್ತೆ ಅಂತ, ಈಗಿಲ್ವಲ್ಲ, ಕೇಳಿ ನೀವು ಬಿಡಬೇಡಿ, ಇಲ್ಲ ನೀವು ಕೇಳಬೇಕು. ನೋಡಿ ಅಲ್ಲಿ ಅವರ ಬೆಂಬಲಿಗರ ಆಕ್ರೋಶ ಅದು.